ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೃಷ್ಣ ಹಾದಿಮನಿ. ನಾವಿವತ್ತು ಹುನಗುಂದ ಮತಕ್ಷೇತ್ರದಲ್ಲಿದ್ದೇವೆ. ಹುನಗುಂದ ಮತಕ್ಷೇತ್ರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ನ ಶಾಸಕ ವಿಜಯಾನಂದ ಕಾಶಪ್ಪನವರವರು ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥದ್ದು. ಒಟ್ಟು 3 ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥ ವಿಜಯಾನಂದ ಕಾಶಪ್ಪನವರವರು 2 ಬಾರಿ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸಿರುವಂಥದ್ದು. ಹಾಗಾದರೆ ವಿಜಯಾನಂದ ಕಾಶಪ್ಪನವರವರು ಹುನಗುಂದ ಮತಕ್ಷೇತ್ರದಲ್ಲಿ ನಿರ್ವಹಿಸಿರುವಂಥ ಕಾರ್ಯಗಳ ಬಗ್ಗೆ ಈ ಕ್ಷೇತ್ರದ ಜನ ಏನು ಹೇಳ್ತಾರಂತ ಅವರ ಮೂಲಕನ ತಿಳಿದುಕೊಳ್ಳೋಣ ಬನ್ನಿ. ನಾನಿವಾಗ ಹುನಗುಂದ ಮತಕ್ಷೇತ್ರದ ಇಳಕಲ್ ನಗರದ ಕಂಠಿ ಸರ್ಕಲ್ನಲ್ಲಿರುವಂಥದ್ದು. ಇಲ್ಲಿನ ಜನ ಶಾಸಕ ವಿಜಯಾನಂದ ಕಾಶಪ್ಪನವರವರ 2 ವರ್ಷದ ಕಾರ್ಯವೈಖರಿ ಬಗ್ಗೆ ಏನಂತ ಹೇಳ್ತಾರೆ ಎಂಬುದನ್ನು ಇಲ್ಲಿನ ಜನರಲ್ಲಿ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಮರ, ಕಾಶಪ್ಪನವ್ರು ಬಂದು 2 ವರ್ಷ ಆದ್ರಿ MLA ಆಗ್ಯಾರ. ಏನಾರ ಮಾಡ್ಯಾರ? ಹೆಂಗೆ ಕಾರ್ಯ ಕೆಲಸ ನಿಮ್ಮ ಊರಾಗತಿ ಮಾಡ್ಯಾರ್ರಿ? ಏನೇನು ಮಾಡ್ಯಾರ ಬಿ ಕೆಲಸ? ಜನತಾ ಮನೆ ಮಾಡ್ಯಾರ್ರಿ ಅಪ್ಪಾರ. ನಮ್ಗೆ ರೊಕ್ಕ ಮಾಡ್ಯಾರ್ರಿ. ಕೆಲಸ ಏನು ಮಾಡ್ಯಾರ? ಕೆಲಸ ಮನೆ ರೀ, ಜನತಾ ಮನೆ ಮಾಡ್ಯಾರ್ರಿ. ನಮಗೆ ತಿಂಗಳ 1200 ರೂಪಾಯಿ ಹಾಕ್ತಾರೆ ರೀ. 2000 ಏನೇನು ಅಭಿವೃದ್ಧಿ ಕಾರ್ಯಗಳು ನಡೆದಾವ ಸರ್ ಕ್ಷೇತ್ರದಾಗ ಈಗ ಸದ್ಯಕ್ಕೆ? ರೀ ಏನು ನಡೆದಾವ? ಗೌರ್ಮೆಂಟ್ ಸ್ಕೀಮ್ ಅದಾವಲ್ಲ ರೀ, ಬರೀ ಹೆಣ್ಮಕ್ಳು ಅಡ್ಡಾಡೋದು ಇದು ಅಷ್ಟೇ ಗೊತ್ತು. ಕ್ಷೇತ್ರದ ಅಭಿವೃದ್ಧಿ ಸಾಕಷ್ಟು ಮಾಡ್ತಾ ಇದ್ದಾರೆ. ಇನ್ನು ಮಾಡೋಷ್ಟು ಅದಾವ್ರಿ, ಮಾಡ್ತಾರೆ. ಶಾಸಕರ ನಿಮ್ಮ ಕೈಗೆ ಸಿಗ್ತಾರೆ? ಸಿಗ್ತಾರೆ. ಏನೇನು ನಿಮ್ಗೆ ಚುನಾವಣೆ ಟೈಮ್ನಾಗ ಭರವಸೆಗಳನ್ನ ಕೊಟ್ಟಿರ್ತಾರೆ, ಇಂಥ ಕೆಲಸ ಮಾಡಿಸ್ತೀನಿ ಊರಿಗೆ, ಇಂಥ ಕೆಲಸ ಮಾಡಿಸಿದ್ರೆ ಆರಿಸಿ ಬಂದ್ರೆ ಇಂಥದ್ದು ಮಾಡ್ತೀನಿ ಅಂತ ಹೇಳಿರ್ತಾರೆ. ಅಂಥವು ಯಾವಾರ ಮಾಡಿದ್ದು ಅದಾವ್ರಿ? ಹಾಂ, ಮಾಡ್ತಾಯಿದ್ದಾರೆ ಸರ್. ಈಗ ಅಭಿವೃದ್ಧಿ ಅಂದ್ರೆ ಸ್ವಲ್ಪ ಕೂಲಿ ಕಾರ್ಯಕ್ರಮ ಮನೆ ಅವು ಹೇಳಿದ್ರು, ಈಗ ಮಾಡಿದ್ದಾರೆ. ಆಲ್ಮೋಸ್ಟ್ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಮತ್ತೆ ಮಾಡ್ತೀನಿ ಅಂತಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಅಭಿವೃದ್ಧಿ ಆಗ್ತಾಯಿದೆ ರೀ. ರೋಡು ಗಟ್ರು CC ರೋಡ್ ಎಲ್ಲ ಓಣಿಯಲ್ಲಿ ಆಗ್ತಾಯಿದೆ. ಒಳ್ಳೆ ಶಾಸಕರು ಅಂತ ಹೇಳ್ಬೋದು. ಶಾಸಕರ ಕೈಗೆ ಸಿಗ್ತಾರಂತ್ರಿ? ಸಿಗ್ತಾರೆ, ಎವ್ರಿ ಟೈಮ್ ಹೋದ್ರೆ ಸಿಗ್ತಾರೆ. ಯಾವಾಗಾದರೂ ಮೀಟ್ ಆಗ್ತಾರೆ, ಬಂದು ಕರೆದು ಮಾತಾಡ್ತಾರೆ. ಏನಾಯಿತು ಪ್ರಾಬ್ಲಮ್, ಏನು ಕುಂತು ಕೊರತೆ ಕೇಳ್ತಾರೆ, ಅವರು ಕೂಡ ಮಾತಾಡ್ತಾರೆ. ಶಾಸಕರಿಗೆ ನೀವು 10ಕ್ಕೆ ಎಷ್ಟು ಮಾರ್ಕಸ್ ಕೊಡ್ತೀರಿ? ಹಂಗಾರೆ 10ಕ್ಕೆ 9 ಮಾರ್ಕಸ್ ಕೊಡ್ಬೋದು. ಅವರು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಯಾರ. ಒಂದೇ ಅಂತಲ್ಲ, ಶಿಕ್ಷಣ ರಂಗ ಇರ್ಬೋದು, ಆಮೇಲೆ ರಸ್ತೆ ಸುಧಾರಣೆ ಇರ್ಬೋದು, ಆಮೇಲೆ ಈಗ ಕೆರೆ ನಿರ್ಮಾಣ ಇರ್ಬೋದು, ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡತ್ತಾರ. ಎಸ್ಪೆಷಲಿ ಅವ್ರಿಗೆ ಭಾಳ ಶ್ಲಾಘನೆ ಮಾಡ್ಬೇಕಂದ್ರೆ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಇಡೀ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸ್ಮಾರ್ಟ್ ಕ್ಲಾಸ್ಗಳನ್ನು ಈ ತಾಲೂಕಿನಲ್ಲಿ ನೀಡ್ಯಾರ ಅಂತ ಹೇಳಿ ಅವ್ರಿಗೆ ವಿಶೇಷವಾಗಿ ಅಭಿನಂದನೆಗಳು ಸಲ್ಲಿಸೋಕ್ಕೆ ನಾನು ಇಚ್ಛೆ ಪಡ್ತೀನಿ. ನಮಗರೇ ಏನೂ ಆಗಿಲ್ಲ ರೀ. ನಮಗೆ BJPಲಿಂದನೇ ಆಗ್ಯಾವ್ರಿ. ನಮಗೆ ಕಾಶಪ್ಪಲಿಂದ ಏನೂ ಆಗಿಲ್ಲ ರೀ. ಇಷ್ಟೇ ನಾವು ಹೇಳೋದ್ರಿ. ಏನೂ ಆಗಿಲ್ಲ ರೀ? ನಮಗೇನೂ ಆಗಿಲ್ಲ ರೀ. ಏನು ಕಾಶಪ್ಪ ಅವರು ಕೆಲಸ ಮಾಡ್ತಾರೆ, ಆದರೆ ಏನು ಇವ್ರು ಲೀಡ್ರ್ಗಳು ಅವ್ರ ಹೆಸರು ಹೇಳೋದು, ಇವ್ರು ಎಲ್ಲ ಕೆಲಸ ಏನೂ ಕೆಲಸ ಮಾಡಲ್ಲ ರೀ. ಅವ್ರು ಎಲ್ಲ ಕೆಲಸ ಮಾಡ್ತಾರೆ. ಆದರೆ ಏನು ಏನಾರು ಹೇಳಿದ್ರೆ ನಮ್ಮಂಥವ್ರಿಗೆ ಉಬ್ಬಿಸಿ ಇದು ಕೆಲಸ ಮಾಡ್ತಾರೆ, ನಿಮ್ಮ ಮಕ್ಕಳಿಗೆ ಅದು ಕೊಡ್ತಾರೆ, ಇದು ಕೊಡ್ತಾರೆ ಅಂಥೇಳಿ ನಾವು ಇಲೆಕ್ಷನ್ದಾಗ ಏನೇನೋ ಕೆಲಸ ಮಾಡಿದೆವು. ಆದರೆ ಅವರು ನಮ್ಮ ಮಕ್ಕಳಿಗೆ ಯಾವುದೂ ಕೆಲಸ ಮಾಡಿಲ್ಲ, ಬರೀ ಸೌಲಭ್ಯ ಹೇಳ್ತಾರೆ ಅಷ್ಟೇ. ಆದರೆ ಏನಾರು ಒಂದು ಇವ್ರು ಲೀಡ್ರ್ಗಳು ಅಂತ 4-5 ಮಂದಿ ಹೇಳ್ತಾರಲ್ರಿ, ಅವ್ರ ಜೊತೆ ಇರ್ತಾರೆ. ಅವ್ರಿಗೇನು ಹೇಳ್ತಾರೆ, ನಿಮ್ಮ ಮಕ್ಕಳಿಗೆ ಯಾವ್ದಾರು ಕೆಲಸ ಆಗುತ್ತೆ, ನೀವು ಏನಾರು ಇಲೆಕ್ಷನ್ ಮಾಡುವತ್ತನೇ ಕೆಲಸ ಮಾಡಿರಿ ಅಂತ ಹೇಳ್ತಾರೆ. ಆದರೆ ಅವ್ರ ಮಕ್ಕಳಿಗೆ ಏನೂ ಕೆಲಸ ಮಾಡಿಕೊಡ್ಲಿಲ್ಲ. ನಾವು ಇಲೆಕ್ಷನ್ದಾಗ ಓಡಾಡಿದ್ದು ಆಯಿತು, ಮಾಡಿದ್ದು ಆಯಿತು, ನಮಗೆ ಫೋಕಸ್ ಅಷ್ಟೇ ಕೊಡ್ತಾರೆ ಹೊರತು ಯಾವುದೂ ಕೆಲಸ ಮಾಡೋಕೆ ಕೊಡೋಂಗಿಲ್ಲ. ಕಾಶಪ್ಪನವರು MLAಗಳು ಆದತ್ನಾಗ 2013 ಸುಮಾರು 4,500 ಕೋಟಿ ರೂಪಾಯಿ ಅನುದಾನ ತೊಗೊಂಬಂದು ಇಳಕಲ್ ನಗರವನ್ನು ಅಭಿವೃದ್ಧಿಪಡಿಸಿದ್ರು. ಈಗಾದರೂ ಇಳಕಲ್ ನಗರಕ್ಕೆ ಅವಶ್ಯಕತೆವಾದಂಥ ಏನೇನು ಬೇಕನ್ನುವಂಥದ್ದು ಒಂದು ಪಟ್ಟಿ ತಯಾರು ಮಾಡಿ ಆಲ್ರೆಡಿ ಅವರು ಇಳಕಲ್ ನಗರಕ್ಕೆ ರಸ್ತೆ ಆಗಲಿ, ಒಳಚರಂಡಿ ಆಗಲಿ, ಕ್ರೀಡಾಂಗಣ ಆಗಲಿ, ಮತ್ತು ಈಜುಕೊಳ ಆಗಲಿ ಮತ್ತು 2 ಸೇತುವೆಗಳನ್ನು ಮಾಡಕತ್ತಾರ. ಅಭಿವೃದ್ಧಿ ಒಳಗೆ 1 ನಂಬರ್ ಕಾಶಪ್ಪನವ್ರು ಅಂದರೆ ಅಭಿವೃದ್ಧಿ ಅಂದರೆ ಕಾಶಪ್ಪನವರು. ಒಬ್ಬರು ಅಮ್ಮಾರು ಹೇಳ್ತಿದ್ರಿ, ಕಾಶಪ್ಪನವರು ಕೆಲಸ ಮಾಡೋಕೆ ತಯಾರದಾರ, ಆದ್ರೆ ಅವ್ರು ನಡುಕಿದ್ದ ಲೀಡರ್ಸ್ಗಳು ಅವ್ರು ಕೊಟ್ಟಿದ್ದ ರೊಕ್ಕನ ಅವ್ರ ಕಿಶೆಗೆ ಹಾಕೊಂತಾರೆ, ಏನೂ ಮಾಡೋಕತ್ತಿಲ್ಲ ಅಂತೇಳಿ. ಕಾಶಪ್ಪನವರು ರೊಕ್ಕ ತೋರಿ ಅಂತೇಳಿ ಕೊಡ್ತಾರೆ. ಯಾರ ಕೈಯಾಗಾರ ಅಭಿವೃದ್ಧಿ ಮಾಡ್ರಿ ಅಂತೇಳಿ ಅಧಿಕಾರ ಮಾಡಬೇಕು. ಅಧಿಕಾರಿಗಳು ಅದು ಕೆಲಸ ಹೇಳೋದು ಅಧಿಕಾರಿಗಳಿಗೆ, ಕೆಲಸ ಮಾಡೋದು ಅಧಿಕಾರಿಗಳು. ಅವ್ರು ಏನು ಕೆಲಸ ತಂದಿರ್ತಾರೆ, ಅವ್ರು ಏನು ಕಾಮಗಾರಿ ತಂದಿರ್ತಾರೆ ಅಧಿಕಾರಿಗಳಿಗೆ ಹೇಳ್ತಾರೆ. ಅಧಿಕಾರಿಗಳು ಆ ಕೆಲಸ ತಾವು ಮಾಡ್ಕೊಂಡು ಹೋಗ್ತಾರೆ. ಸಣ್ಣ ಪುಟ್ಟ ರೋಡ್ ವರ್ಕ್ ಹಿಂಗೆ ಅದಾವ್ರಿ, ಅವಷ್ಟು ಕಂಪ್ಲೀಟ್ ಆಗ್ಬೇಕು. ಮತ್ತು ಈ ರೋಡ್ ವರ್ಕ್ ಸಣ್ಣ ಪುಟ್ಟ ಎಲ್ಲ ಊರಾಗ ಇರ್ತಾವೆ. ಇಳಕಲಿಗೆ ಆಗಲೇಬೇಕಾದಂಥ ಯೋಜನೆಗಳಿರ್ತಾವೆ, ಕೈಗಾರಿಕೆಗಳಿರ್ತಾವೆ. ಇಂಥ ಕೈಗಾರಿಕೆ ಅಷ್ಟು ಮಾಡ್ತಂತ ಅವು ಆಶ್ವಾಸನೆ ಕೊಟ್ಟಾರ್ರಿ. ಅದೇನೈತಿ ಇನ್ನೂ 3 ವರ್ಷದಾಗ ಎಲ್ಲ ಅಭಿವೃದ್ಧಿ ಮಾಡ್ತಂತ ಹೇಳ್ಯಾರ. ಇವಾಗ ಕೈಗಾರಿಕೆ ಅವೆಲ್ಲ ಮಾಡ್ತಂತ ಹೇಳ್ಯಾರ. ಉದ್ಯೋಗನೂ ಕೊಡ್ತಂತ ಹೇಳ್ಯಾರ ಯುವಕರಿಗೆ.
ಎಲ್ಲರಿಗೂ ಅಭಿವೃದ್ಧಿ ಮಾಡ್ತಂತೇಳಿ ಆಗ್ಯಾವ್ರಿ ಸಣ್ಣ ಪುಟ್ಟ ಕೆಲಸ ಆಗ್ಯಾವು ಹಂಗೆ ಅಂತ. ಯಾಕಂದ್ರೆ ರಾಜ್ಯ ಸರ್ಕಾರದೊಳಗೆ ಅಷ್ಟೊಂದು ಅನುದಾನ ಬರ್ತಾ ಇಲ್ಲ ಅವರಿಗೆ. ಅವ್ರು ಕೆಲಸ ಮಾಡೋಕ್ಕೂ ಹುಮ್ಮಸ್ಸಿದೆ, ಆದ್ರೆ ಅಷ್ಟೊಂದು ಅನುದಾನ ಅವ್ರದ್ದು ತಕ್ಕಂಗೆ ಬರ್ತಾ ಇಲ್ಲ. ಎಷ್ಟರ ಮೆಟ್ಟಿಗೆ ಬರ್ತಾ ಅಷ್ಟರ ಮೆಟ್ಟಿಗೆ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಮತ್ತೇನಿಲ್ಲ ಅಷ್ಟೇ. ಈಗ ಕ್ಷೇತ್ರಕ್ಕೆ ಏನೇನು ತಂದಾರ ಈಗ 2 ವರ್ಷದಾಗ? ಕ್ಷೇತ್ರಕ್ಕಂದ್ರೆ ಈಗ ಆಶ್ರಯ ಯೋಜನೆ ಮನೆಗಳು ನಿರ್ಮಾಣ ಆಗ್ತಾಯಿದೆ ಸರ್. ಅಲ್ಲಿದ್ದ ಅವ್ರು ಹಿಂದಿನ ಪೀಳಿಗೆ ಇದ್ದಾಗ 42 ಎಕರೆ ಜಮೀನು ತೊಗೊಂಡಿದ್ರು. ಅದ್ರದ್ದು ಹಕ್ಕುಪತ್ರ ಕೊಟ್ಟರೆ ಅಲ್ಲಿದ್ದು ಈಗ ಕಾಮಗಾರಿ ನಿರ್ಮಾಣಕ್ಕೆ ಮೊನ್ನೆ ಹಕ್ಕುಪತ್ರ ಕೊಟ್ಟಾರೆ. ಮತ್ತು ಚಲೋ ಅದೇ ಕೆಲಸ. ಅಂದಾಜು ನಮ್ಮ ಅಂದಾಜು 100% ಕೊಡ್ತೀವಿ ಸರ್. 120% ಇದೆ. ಇನ್ನು 80% 3 ವರ್ಷದಾಗ ಆಕೈತೆ ಅಂತೀರಾ ಇಲ್ಲ ಅಂತೀರಾ? ಆಗುತ್ತೆ ಸರ್. ಆದ್ರೇನು ಇದೇನು ಫ್ರೀ ಅನ್ನೋದೇನದಲ್ಲ, ಇದೊಂದು ಪೆಡಂಬುತಾಗಿ ಕಾಳಾಗದೈತೆ ರೀ. ಇದು ಹೋಗತನ ಯಾವುದೂ ಇಂಪ್ರೂವ್ಮೆಂಟ್ ಆಗಲ್ಲ ಅಂತ ನನ್ನ ಅನಿಸಿಕೆ ಸರ್, ವೈಯಕ್ತಿಕ. ಕೆಲಸ ಅಷ್ಟಕ್ಕಷ್ಟ ರೀ ಮಾಡಾಕತ್ತಾರ ರೀ, ಅವ್ರು ಮಾಡಾಕತ್ತಿಲ್ಲ ಅನ್ನಂಗಿಲ್ಲ ಅಂತ. ಅದು ಹೇಳ್ಕೊಂಡು ಹೋಗಂಗಿಲ್ಲ ರೀ ಸರ್, ಅಷ್ಟೇ ಹೇಳ್ಕೊಂಡು ಹೋಗಂಗಿಲ್ಲ. ಆದರೆ ಇವು ಅನುದಾನ ಅವ್ರಿಗೂ ಅವ್ರನ್ನ ಅನುದಾನ ಬಂದ್ರೆ ಮಾಡ್ತಾರೆ. ಮತ್ತು ಅಲ್ಲಿ ಅನುದಾನನ ಬರೋಂಗಿಲ್ಲ ಅಂದಮೇಲೆ ಪಾಪ ಇವರೆಲ್ಲ ಏನು ಮಾಡ್ತಾರೆ ಹೇಳ್ರಿ. ಅನುದಾನ ಮುಖ್ಯ ಇರ್ತೈತಿ, ಅನುದಾನ ಬರಾಕತ್ತಿಲ್ಲ. ಅನುದಾನ ರೊಕ್ಕ ಎಲ್ಲ ಗ್ಯಾರಂಟಿಗೆ ಹೋಗಂಟೈತೆ ರೀ. ಹೀಗಾಗಿ ಅದು ಸ್ವಲ್ಪ ಸಮಸ್ಯೆ ಬರಾಕತ್ತೈತೆ ರೀ ಸರ್. ಶಾಸಕ ಕಾಶ್ಯಪ್ನವರು ಕೆಲಸ ಹೆಂಗೆ ನಡೆದೈತಿ? ನಮ್ಮ ಕ್ಷೇತ್ರದಾಗ ಈಗ ನಮ್ಮ ಸರ್ಕಾರ ಬಂದು ಅದಾಗ ವಿಜಯಾನಂದ ಕಾಶ್ಯಪ್ನವ್ರು ಈ ಕ್ಷೇತ್ರಕ್ಕೆ ಶಾಸಕರಾಗಿ 2.5 ವರ್ಷ ಆಯ್ತು. 2 ವರ್ಷದಲ್ಲಿ ತುಂಬ ಅನುದಾನ ತಂದಿದ್ದಾರೆ. ಬಡ ಮಕ್ಕಳಿಗೆ ಒಂದು ನಿವೇಶನ ಇದ್ದಿಲ್ಲ, 15 ನಿವೇಶನ ಕೊಟ್ಟಿದ್ದಾರೆ ಅವ್ರು ಫಸ್ಟಿಗೆ ಶಾಸಕರಾದಗಳೇನ. ಹೀಗಾಗಿ ಇಲ್ಲಿ ಊರಿನ ಅಭಿವೃದ್ಧಿ ಆಗ್ತಾಯಿದೆ, ಅದು ಗೊತ್ತಾಗಂಗಿಲ್ಲ ಈಗಿನ. ಗ್ಯಾರಂಟಿ ಯೋಜನೆಗೆ ಸ್ವಲ್ಪ ಡಿಲೇ ಆಗೈತೆ ಅಂತ ನೀವು ಒಪ್ಕೊಂತೀರಿ? ಇಲ್ಲ, ಗ್ಯಾರಂಟಿ ಯೋಜನೆಗೆ ಇದಕ್ಕೆ ಸಂಬಂಧ ಇಲ್ಲ. ಗ್ಯಾರಂಟಿ ಯೋಜನೆ ಅದು ನಡೀತಾ ಇದೆ. ಅದು 1 ತಿಂಗಳ 2 ತಿಂಗಳು ಬಿಟ್ಟು 3 ತಿಂಗಳಿಗೂ ಅವ್ರ ಹಣ ಬಂದೇ ಬರ್ತಾ ಇದೆ. ಗ್ಯಾರಂಟಿಗೆ ಅಭಿವೃದ್ಧಿಗೆ ಸಂಬಂಧ. ಈ ದುಡ್ಡೇ ಬೇರೆ, ಆ ದುಡ್ಡೇ ಬೇರೆ. ಈ ದುಡ್ಡನ್ನು ಅವ್ರು ಎತ್ತಿಟ್ಟ ಇದನ್ನು ಗ್ಯಾರಂಟಿ ಯೋಜನೆ ಕೊಡ್ತೀವಿ ಅಂತ ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಸರ್ಕಾರ ಅವ್ರಿಗೆ. ಈಗ ಗ್ಯಾರಂಟಿ ಒಳಗೆ ಈಗ ಒಳ್ಳೆ ಬಡ ಮಕ್ಕಳಿಗೆ ಯೂಸ್ ಆಗಿದೆ. ಅದು ಮಧ್ಯಮ ವರ್ಗದವರಿಗೆ ಸ್ವಲ್ಪ ತೊಂದರೆ ಆಗಿರ್ಬೋದು, ಕಡು ಬಡವರಿಗೆ ಅದು ಅನುಭವಿಸೋರಿಗೆ ಗೊತ್ತೈತೆ ಅದರಿಂದ ಏನಾಗೈತಿ ಅಂತ. ನೀವು ಮಾಧ್ಯಮದಾಗ ಬೇರೆ ಬೇರೆ ಚಾನಲ್ದಾಗ ನೋಡಿದ್ದೀರಿ. ನಾವು ಬಂಗಾರ ತೊಗೊಂಡಿವಿ, ಬೆಳ್ಳಿ ತೊಗೊಂಡಿವಿ, ಒಂದು ಸೈಡ್ ತೊಗೊಂಡಿವಿ, ಒಳ್ಳೆ ಬೀದಿ ಬದಿ ವ್ಯಾಪಾರಸ್ಥದಾಗ ವ್ಯಾಪಾರ ಮಾಡಕತ್ತೀವಿ. ಹೀಗಾಗಿ ಗ್ಯಾರಂಟಿ ಯೋಜನೆಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯದಾಗಿದೆ. ಅದು ಕಷ್ಟ ಅಂತ ತಿಳ್ಕೊಂಡವ್ರಿಗೆ ಕಷ್ಟ ಅದ. ಬಟ್ ಕಷ್ಟ ಅಂತ ಯಾರು ಬದುಕಿದಾರೆ ಅವ್ರಿಗೆ ಗೊತ್ತಿದೆ ಗ್ಯಾರಂಟಿ ನಮ್ಗೆ ಒಳಿತಾಗಿದೆ ಅಂತ. ಕಾಶ್ಯಪ್ಪನವರು ನಿಮ್ಮ ಊರಿಗೆ ಏನು ಮಾಡ್ಯಾರ ಕೆಲಸ ಈಗ 2 ವರ್ಷದಾಗ? ಈಗ 2 ವರ್ಷದಾಗ ಏನೂ ಮಾಡಿಲ್ಲ ರೀ. ಮೊದಲು ಮಾಡ್ಯಾರ, ಆದ್ರೆ ಇತ್ತಿತ್ತ 2 ವರ್ಷ ಆಯ್ತು ಏನಿಲ್ಲ ರೀ. ಖಾಲಿ ಐತಿ, ಏನೂ ಮಾಡಿಲ್ಲ ರೀ. ಮತ್ತು ಒಳಗೆ ದೊಡ್ಡರಿಗೆ ಗೊತ್ತು, ದೊಡ್ಡ ಊರಾಗ ಗೌಡ್ರು ಕುಳ್ಕಣ್ಯಾರ ಅಂತಾರಲ್ಲ ಅವ್ರಿಗೆ ಗೊತ್ತು. ನಮಗೇನು ಜಿಂತ ಮನೆ ಪಂತ ಮನೆ ಇಂಥವೆಲ್ಲ ಕೊಟ್ಟಾರ. ಅಯ್ಯೋ ಯಾರು ಕಡ್ಲಿಂದ ಬಂದವ ನನಗೆ ನಮ್ಮ ಅಂತಾರೆ ಏನು ಗೊತ್ತಾಕವ್ರಿ ಅವು. ಶಾಸಕರ ಕೈ ಸಿಗ್ತಾರಿಲ್ವೇ? ಸಿಗ್ತಾರೆ. ಏನಂತಾರ ನಮ್ಮ ಕೆಲಸ ಮಾಡಿ ಕೊಡ್ರಿ ಅಂದ್ರೆ? ಮಾಡ್ತೀವಿ ಅಂತಾರೆ, ಮಾಡ್ತೀವಿ. ಅವ್ರೇನು ಒಳ್ಳೆಯವ್ರು ಅದಾರ, ಅವ್ರೇನು ಅಂತಾರಲ್ಲ ಒಳ್ಳೆಯವ್ರು ಅದಾರ. ಆದರೆ ಏನಪ್ಪ ಇಲ್ಲಿ ನಡ್ಬರ್ಕ ಇವರು ಊರಾಗ ಜನಗಳು ತಮ್ಮ ಬೇಕಾದಾರಿ ಮಾಡ್ಕೊಂಬಿಡ್ತಾರೆ. ಹಿಂಗೆ ಅವರೆಲ್ಲ ಒಳ್ಳೆಯವ್ರು ಅದಾರ, ಮಾಡ್ತಾರೆ. ಬಡವ್ರ ಬಗ್ಗೆ ಭಾಳ ಅಂತ ಕಣ್ಣ ಐತಿ, ಮಾಡ್ತಾರೆ. ನಾವಿವಾಗ ಇಳಕಲ್ನ ಬಸವೇಶ್ವರ ಸರ್ಕಲ್ನಲ್ಲಿ ಇರುವಂಥದ್ದು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದ್ರೆ ಈ ಕ್ಷೇತ್ರ ಒಂದೇ ಅಲ್ಲ, ಯಾವ ಕ್ಷೇತ್ರದಾಗೂ ಅಭಿವೃದ್ಧಿ ಇಲ್ಲ ಕರ್ನಾಟಕದಾದ್ಯಂತ. ಇದ್ದಂಥ ಪರಿಸ್ಥಿತಿನೂ ಭಾಳ ಹದಗೆಟ್ಟದ. ಇಲ್ಲಿ ನೀರಿನ ಸಮಸ್ಯೆ ಅಂಕ ಇಷ್ಟ ಆಗಿದೆ ಇಲ್ಲಿ. ಈ ಮುಂಚೆ ನೀರು ಚಾಲೂ ಮಾಡಿದೆ ಅಂದರೆ 3ನೇ ಫ್ಲೋರಿಗೆ ವಿದೌಟ್ ಮೋಟ್ರ್ ನೀರು ಏರ್ತಿದ್ದು. ಈಗ ನೀರೇ ಬರವಲ್ಲು. ಇನ್ನು 24/7 ಆಗಿ ಇಷ್ಟು ವರ್ಷ ಆಯ್ತು, ಎಂದೂ ಸಮಸ್ಯೆ ಆಗಿರಲಿಲ್ಲ. ಈಗಂಕ ನೀರಿನ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಆಮೇಲೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ದಿನೇ ತುಡುಗುಗಳು, ಮೊಬೈಲ್ ಕಳ್ತನ ಊರಲ್ಲೇ. ಯಾವ ಕಾನೂನು ಸುವ್ಯವಸ್ಥೆಗಳಂಕ ಏನೂ ಹಿಡಿತನೇ ಇಲ್ಲ. ಶಾಸಕರ ಕ್ಷೇತ್ರದಾಗ ಇದ್ದ ಇವೆಲ್ಲ ಗಮನಕ್ಕೆ ಅದಾವ ಇಲ್ಲ ಅವರಿಗೆ? ಅಲ್ಲಿ ಗಮನಕ್ಕವ ಅವ್ರು ಏನು ಮಾಡ್ಲಿಕ್ಕೆ ಬರ್ಲಿಕ್ಕತ್ತದ ಮಾಡೋ ಪರಿಸ್ಥಿತಿ ಒಳಗೆ ಇದ್ದಾರೋ ಇಲ್ಲೋ ಅದು ಗೊತ್ತಿಲ್ಲ, ಅಥವಾ ಅವ್ರಿಗೆ ಇಂಟ್ರೆಸ್ಟ್ ಅದನೋ ಇಲ್ಲೋ ಅದು ಗೊತ್ತಿಲ್ಲ. ಪರಿಸ್ಥಿತಿ ಇಲ್ಲ, ನಾವು ಕ್ಷೇತ್ರ ಸುಧಾರಣೆ ಮಾಡ್ತೀನಿ ಅಂತಾರೆ. ಬಟ್ ಏನು ಯಾವುದು ಕಣ್ಣಿಗೆ ಕಾಣುವಲ್ತು. ಕೆಲಸ ಕಾರ್ಯಗಳು ನಡೆದವ್ರಿ ಕಾಶ್ಯಪ್ಪನವ್ರು ಅವರಿಂದ? ನಡೆದವ್ರಿ. ಈಗ ಮತ್ತೆ ನೋಡ್ತೇವಲ್ರಿ, ಇದು ಹಾವೇದ್ದು ಮಾಡಕತ್ತಾರ. ಈಗ ನಮ್ಮ ಅಂಕರ್ ಯಾವ ಇದು ಇಲ್ಲ, ನಾವು ಭೇಟಿನೇ ಇಲ್ಲ, ಮಾಡಂತ ಹೋಗಿಲ್ಲ. ಮಾಡ್ಯಾರ. ಸದ್ಯ ನಾವಿರುವಂಥದ್ದು ಹುನಗುಂದ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರವರ ಕಾರ್ಯವೈಖರಿ ಬಗ್ಗೆ ಹುನಗುಂದ ಪಟ್ಟಣದ ಜನ ಏನು ಹೇಳ್ತಾರೆ ಎಂಬುದನ್ನು ಖುದ್ದು ಅವರ ಮೂಲಕನೇ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಬನ್ನಿ. ಕೆಲಸ ಮಾಡ್ಯಾರ. ಹಳ್ಳಿ ಒಳಗೆ ಏನೇನು ಕೆಲಸ? ಮನೆ ಇದ್ದಿದ್ದಿಲ್ಲ, ಎಲ್ಲ ಕಡೆ ಹಳ್ಳಿಯಾಗೂ ಮನೆ ಹಾಕಿ ಕೊಟ್ಟಾರ. ಯಾರಿಗೂ ಇಲ್ಲ ಅಂದಿಲ್ಲ, ಎಲ್ಲರಿಗೂ ಚಲೋ ಮಾಡ್ಯಾರ.
ಶಾಸಕರ ಕೈಗೆ ಸಿಗ್ತಾರ ಸಿಗ್ತಾರೆ. ನಮಸ್ಕಾರ ರೀ ಕಾಶ್ಯಪನವ್ರಿಗೆ ಸರ್ಗೆ ನಮಸ್ಕಾರ ರೀ ನಮ್ಮ ಇಡಾಕ ಮನೆ ಕೊಟ್ಟಾರ್ರಿ ನಮ್ಗೆ ನಮಗೆ ಹೆಲ್ಪ್ ಮಾಡ್ಯಾಕತ್ತಾರ ರೀ ಅವರು ವಿಜಯನಂದ ಕಾಶ್ಯಪನವರು ಅವ್ರಲ್ಲಿದ್ದ ನಮ್ಗೆ ಭಾಳ ಸಹಾಯ ಆಗೈತೆ ರೀ ಇದು ಎಲ್ಲ ಇದು ಮಾರ್ಕೆಟ್ನೂ ಬಂದ್ ಮಾಡಿದ್ರಿ ಸರ್ ಬಂದ್ ಮಾಡಿದ್ರು ಅವ್ರು ಬಂದು ಮಳೆಯಾಗ ನಿಂತು ಬಿಸಿಲಾಗ ನಿಂತು ನಮಗೆಲ್ಲ ಸಹಾಯ ಮಾಡಿ ದುಡ್ಕೊಂಡು ತಿನ್ನಕ್ಕೆ ಆಶ್ರಯ ಮಾಡ್ರಿ ಇವರು ಎಲ್ಲ ಚಲೋ ಕೆಲಸ ನಡೆದೈತ್ರಿ ಏನ್ರಿ ಚಲೋ ಮಾಡ್ಯಾರ ಅನ್ನ ಭಾಗ್ಯ ಕೊಡಾಕುಂತಾರ್ರಿ ಏನ್ರಿ ಲಕ್ಷ್ಮಿ ಅದು ಗೃಹಲಕ್ಷ್ಮಿ ಅಂತೇಳಿ ನಮಗೆ ತಿಂಗಳ 2,000 ರೂಪಾಯಿ ಬರಾಕುಂತಾವ ಏನ್ರಿ ಎಲ್ಲ ಚಲೋ ಐತ್ರಿ ಏನು ಹಂಗೇನು ಏನೂ ಇದು ಇಲ್ಲ ಸಮಸ್ಯೆ ಅಂತೂ ಏನೂ ಇಲ್ಲ ರೀ ಮಾಡ್ತಾರೆ ಕೆಲಸ ಮಾಡ್ತಾರೆ ಅವರು ಪ್ರತಿಯೊಂದು ಕೆಲಸ ಆಗ್ಯಾವ ನಮ್ಮೂರಲ್ಲಿ ಮೊದ್ಲಿಗೆ ಭಾಳ ತೊಂದ್ರೆ ಇತ್ತು ಕುಡಿ ನೀರಿಂದ ಮಾಡ್ಯಾರ ಹಾಸ್ಪಿಟ್ಲ್ ಮಾಡ್ಯಾರ ರೋಡಿನ ರಸ್ತೆ ಪ್ರಾಬ್ಲಮ್ ಇತ್ತು ರಸ್ತೆ ಮಾಡಾಕತ್ತಾರ 24/7 24 ತಾಸು ನೀರು ಕೊಡಾಕತ್ತಾರ ಆಮೇಲೆ ಭಾಳ ಅಭಿವೃದ್ಧಿ ಕಾಲೇಜದ್ದು ಅಭಿವೃದ್ಧಿ ಮಾಡ್ಯಾರ ಡೆವಲಪ್ಮೆಂಟ್ ಭಾಳ ಆಗೈತೆ ರೀ ನಮ್ಮಲ್ಲಿ ಭಾಳ ತೊಂದರೆ ಇತ್ತು ನೀರಿಂದ ಅದು 24 ತಾಸು ನೀರು ಭಾಳ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಹಾಸ್ಪಿಟ್ಲ್ ಇದ್ದಿಲ್ಲ ಹೆರಿಗೆ ಆಸ್ಪತ್ರೆ ಮಾಡ್ಯಾರ ಮೊನ್ನೆ 100 ಬೆಡ್ದು ಭಾಳ ಅಭಿವೃದ್ಧಿ ಮಾಡ್ಯಾರ ಪ್ರತಿಯೊಂದೂ ಎಲ್ಲ ಅಭಿವೃದ್ಧಿ ಆಗ್ಯಾವ ಎಲ್ಲವೂ ಓಕೆ ಐತೆ ಬಿಡ್ರಿ ಏನು ತೊಂದರೆ ಇಲ್ಲ ಪ್ರತಿಯೊಂದು ಸಲ ಯಾವಾಗ ಹೋದ್ರು ಫೋನ್ ಮಚ್ಚಿ ರೆಸ್ಪಾನ್ಸಿಬಲ್ ಮಾಡ್ತಾರೆ ಸಾರ್ವಜನಿಕ ಕ್ಷೇತ್ರದ ಒಳ್ಳೆ ಹೆಸರು ಮಾಡ್ಕೊಂಡಾರೆ ಗ್ಯಾರಂಟಿ ಯೋಜನೆ ಒಳಗೆ ಎಲ್ಲ ವರ್ಕ್ ನಿಂತಾವಂತ ಹೇಳ್ತಾರೆ ಇಲ್ಲ ಯಾರು ಇಲ್ಲ ಎಲ್ಲ ನಡೆದಾವ ನಿಂತಿಲ್ಲ ಮತ್ತಿಲ್ಲ ಅಂದ್ರೆ ಪಬ್ಲಿಕ್ ಯಾಕೆ ಹಿಂಗೆ ಬೇಡ್ಕೊಂತಿದ್ರು ಅವ್ರನ್ನ ಈಗ ಕೊಡ್ತಾರೆ ಅಂತೇಳಿ ಯಾರು ಅದನ್ನು ಸುಳ್ಳು ಅನ್ನಕ್ಕೆ ಬರಲ್ಲಲ್ಲ ಕೊಟ್ಟವ್ರಿಗೆ ಹೇಳ್ಬೇಕಲ್ಲ ಕೆಲಸ ನಡೆದಾವಂತ ಕೆಲಸ ನಡೆದಾವ ಎಲ್ಲ ಕೆಲಸ ಮಾಡ್ಯಾರಲ್ರಿ ಅಪ್ಪ 2,000 ರೂಪಾಯಿ ಹಾಕಾರ ರೇಷನ್ ಕೊಟ್ಟಾರ ಫ್ರೀ ಮತ್ತೇನು ಬೇಕು ಎಲ್ಲ ಮಾಡಾಕತ್ತಾರ ಮತ್ತು ನಾವು ಎಲ್ಲಾರು ಜಗಳ ಇತ್ತಂದ್ರೆ ಬಂದು ನಮ್ಮ ನಿಂದಿರ್ತಾರ ಅವರು ಮತ್ತೇನು ಕೆಲಸ ಏನು ಮಾಡ್ಯಾರ ನಿಂದ ನಮ್ದು ಎಲ್ಲರೂ 2,000 ರೂಪಾಯಿ ಕೊಟ್ಟಾರ ರೇಷನ್ ಕೊಡ್ಸ್ಯಾರ ಫ್ರೀ ಐತಲ್ರಿ ಮತ್ತು ಆತಲ್ರಿ ಎಲ್ಲ ಮಂದಿ ನಮ್ಗೆ ಜಾಗ ಕೊಟ್ಟಾರ ಈ ಜಾಗ ಬಿಡಿಸಿದ್ರು ಜಾಗ ಕೊಟ್ಟಾರ ನಮ್ಮ ಕುಂದ್ರಕ್ಕೆ ಮತ್ತೇನೈತಿ ಜಾಗ ಬಿಡಿಸಿದ್ರನ್ ಬೇ ನೀನು ಹಾಂ ಇದನ್ನ ಜಾಗ ಕಿತ್ಸಿದ್ರಿ ಅಲ್ಲಿ ಹೋಗಿ ಇಲ್ಲಿ ಹೋಗಂದ್ರು ನಾವು ಇಲ್ಲೇ ಮಾಡ್ತೀವಿ ಅಂದ್ರೆ ನಮ್ಗೆ ಇಲ್ಲೇ ನಮ್ಮ ಜಾಗ ನಮಗೆ ಕೊಟ್ಟಾರೆ ಸಾಹೇಬ್ರು ಬಂದು ಕೆಲಸ ಸಂಪೂರ್ಣ ಒಳ್ಳೆಯ ಅಭಿವೃದ್ಧಿ ಕೆಲಸಗಳು ನಡೆದವ್ರಿ ಆ ರೈತರಿಗಾಗಿ ಸಾಕಷ್ಟು ಕೃಷಿ ಹೊಂಡವನ್ನು ತಂದರೆ ಆಮೇಲೆ ಈಗಾಗಲೇ ಇವು ಅನುಷ್ಠಾನವನ್ನುಗೊಳಿಸಿದಂಥ ನಿಮ್ಮನಕರ ಬಸ್ ಫ್ರೀ ಮಾಡ್ಯಾರ ಮಹಿಳೆಯರಿಗೆ 2,000 ರೂಪಾಯಿನೂ ಹಾಕ್ತಾರೆ ಮತ್ತು ರೈತರ ಪರವಾಗಿ ಏನೆಲ್ಲ ಅನುಕೂಲಗಳು ಬೇಕೋ ಅವನ್ನೆಲ್ಲ ಮಾಡ್ತಾನೆ ಬಂದಿದ್ದಾರೆ ಅವರು ಗ್ಯಾರಂಟಿಗಳನ್ನು ಕೊಡೋಲಿಂತ್ರ ಸರ್ಕಾರ ಏನು ದಿವಾಳಿ ಆಗಿ ಹೋಗ್ತೈತೆ ಕಾಂಗ್ರೆಸ್ಸು ಅಂತ ಇವತ್ತು ಅದೇ ಗ್ಯಾರಂಟಿಲಿಂತ್ರ ಎಲ್ಲ ಜನರು ಭಾಳ ಬಂಗಾರ ಆಗೈತಿ ಮತ್ತು ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಕೊಟ್ಟಂಥ ಮಾತುಗಳನ್ನು ಇವತ್ತು ಸಿದ್ದರಾಮಯ್ಯ ಸಾಹೇಬರು ನಡೆಸ್ಕೊಂಡು ಬಂದಾರ ಅನ್ನೋದು ಕೂಡ ಸಾರ್ವಜನಿಕರೆಲ್ಲ ಐತಿ ನಮ್ಗೆ ಒಳ್ಳೇದ ಮಾಡ್ಯಾರಿ ನಮಗೆ ತಿಂಗಳ 2,000 ರೂಪಾಯಿ ಹಾಕ್ಯಾರಿ ನಮ್ಗೆ ವ್ಯಾಪಾರಕ್ಕೆ ಅದನ್ನ ಕೂಡ್ಸಿಟ್ಟು ವ್ಯಾಪಾರ ಮಾಡ್ತೀರಿ ಸರ ನಮ್ಗೆ ಕುಂದ್ರಾಗ ಜಾಗ ಕೊಟ್ಟಾರ್ರಿ ನಮ್ಗೆ ಅಕ್ಕಿ ಫ್ರೀ ಕೊಟ್ಟಾರ್ರಿ ಮಕ್ಳು ಮರಿ ತಿನ್ನಾಕ ಬದುಕಾಕ ಎಲ್ಲ ನಮಗೆ ಚಲೋನ ಮಾಡ್ಯಾರಿ ಸರ್ ಇಲ್ಲಿ ನಿಮ್ಮ ಹುನಗುಂದಕ್ಕೆ ಇಂಥದ್ದೊಂದು ಕೆಲಸ ಮಾಡಿಕೊಡ್ತೀನಿ ಹುನಗುಂದ ಊರಿಗೆ ಅಂತ ಹೇಳಿರ್ತಾರೆ ಅಂಥದ್ದು ಯಾವ್ದಾರು ಕೆಲಸ ಮಾಡ್ಯಾರ್ರಿ ಮಾಡ್ಯಾರಿ ಸರ್ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ ಅವರು ಇಡೀ ರಾಜ್ಯದೊಳಗೆ ಯಾರೂ ಏನು ಇದು ಖನಿಜ ಸಂಪತ್ತಿನೊಳಗೆ ಸ್ಮಾರ್ಟ್ ಕ್ಲಾಸ್ ಯೋಜನೆಯನ್ನು ಯಾರೂ ಕೊಟ್ಟಿದ್ದಿಲ್ಲ ಖನಿಜ ಸಂಪತ್ತಿನ ಹಣವನ್ನು ತಗೊಂಡು ಇಡೀ ತಾಲೂಕಿನಾದ್ಯಂತ 100 ಸ್ಮಾರ್ಟ್ ಕ್ಲಾಸ್ಗಳನ್ನು ಸರ್ಕಾರಿ ಶಾಲೆಗಳವರು ಕೊಡುವುದರ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅದ್ರ ಜೊತೆಗೆ ಕಾಲೇಜುಗಳಿಗೆ ಅನುದಾನ ಬಿಡುಗಡೆ ಮಾಡಿ ವಿದ್ಯಾರ್ಥಿಗಳಿಗೆ ಕೊಠಡಿಗಳ ವ್ಯವಸ್ಥೆ ಡೆಸ್ಕಿನ ವ್ಯವಸ್ಥೆ ಒಳ್ಳೆ ಸಾರಿಗೆ ವ್ಯವಸ್ಥೆ ಎಲ್ಲೆಲ್ಲಿಲ್ಲ ಅಲ್ಲಿ ಎಲ್ಲ ಕಡೆಗೂ ಸಾರಿಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಸಹಕಾರಿ ಕ್ಷೇತ್ರದೊಳಗೆ ಎಲ್ಲ ಇಡೀ ನಮ್ಮ ತಾಲೂಕಿನೊಳಗೆ ಸಹಕಾರಿ ಕ್ಷೇತ್ರವನ್ನು ವೃದ್ಧಿಸಬೇಕಂತೇಳಿ ಪ್ರತಿ ಪಂಚಾಯಿತಿ ವ್ಯಾಪ್ತಿಯೊಳಗೆ ಒಂದೊಂದು PKPSನ್ನು ಹುಟ್ಟು ಹಾಕಿ ರೈತರಿಗೆ ಅನುಕೂಲ ಮಾಡಿಕೊಡಾಕ್ತಾರೆ ಇಂಥ ಅಭಿವೃದ್ಧಿ ಕೆಲಸಗಳನ್ನು ಮಾನ್ಯ ಶಾಸಕರು ಮಾಡ್ತಾ ಇದ್ದಾರೆ ಮತ್ತು ಅದರ ಜೊತೆಗೆ ಪಂಚ ಗ್ಯಾರಂಟಿ ಯೋಜನೆಗಳು ನಮ್ಮ ರಾಜ್ಯದಲ್ಲಿ ಏನು ಅನುಷ್ಠಾನಗೊಂಡಿವೆ ಇಲ್ಲಿ ನಮ್ಮ ತಾಲೂಕಿನಲ್ಲಿ ಸಮರ್ಪಕವಾಗಿ ಬಳಕೆ ಆಗ್ತಾ ಇದ್ದಾವೆ. ಹುನಗುಂದ ಮತಕ್ಷೇತ್ರಕ್ಕೆ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆಯನ್ನು 19 ಕೋಟಿ ರೂಪಾಯಿಗಳ ಸ್ಯಾಂಕ್ಷನ್ ಮಾಡಿಸ್ಯಾರ ಮನೆ ಇಂಥ ದೊಡ್ಡ ಮತಕ್ಷೇತ್ರಕ್ಕೆ ಬೇಕಾಗಿದ್ದು ಶಿಕ್ಷಣ ಆರೋಗ್ಯ ಆರ್ಥಿಕವಾಗಿಂತರೂ ಎಲ್ಲರೂ ಕೂಡ ನೀವಾಗಲಿ 2,000 ರೂಪಾಯಿಗಳನ್ನು ಎಲ್ಲರೂ ಕೊಡ್ರೆ ಅದು ಆರ್ಥಿಕವಾಗಿ ಸಬಲರಾಗ್ಲಿಕ್ಕತ್ತಾರೆ ಅದು ಕೂಡ ಮಾಡ್ಯಾರ ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿ ಭಾಳ ಸುಧಾರಣೆಗಳನ್ನು ಕಂಡಿದ್ದಾರೆ. ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗನ ಅಂದು ಇಲ್ಲ ರಾಜ್ಯದೊಳಗೆ ಅಂದರೂ ಚಿಂತೆ ಇಲ್ಲ ಈ ನೀವು ಯಾವುದಾರ ಒಂದು ಖಾಸಗಿ ಕಾಲೇಜ್ಗಳಿಗೆ ಹೋರಿ ಅದನ್ನು ಮತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜ್ ನೋಡ್ರಿ ಎಂಥ ಒಂದು ಸುಂದರವಾದಂಥ ತೋಟ ಮತ್ತು ಅದೇ ಥರ ಅಲ್ಲಿ ಶಿಕ್ಷಣ ಕೂಡ ಹಾಗೇ ಇದೆ. ಹೀಗಾಗಿ ಶಾಸಕರನ್ನು ಹೊಗಳಲೇಬೇಕು ಯಾಕಂತಂದ್ರೆ ಅದು ನೋಡಿದ್ರೆ ಗೊತ್ತಾಗತ್ತೆ ನಾವು ಈಗ ಖಾಸಗಿ ಒಂದು ಶಿಕ್ಷಣ ಸಂಸ್ಥೆ ಒಳಗೆ ಹೆಂಗಿರ್ತಂದ್ರೆ ಡೊನೇಷನ್ನು ಅದು ಇದು ಸಿಕ್ಕಾಪಟ್ಟೆ ಇರುತ್ತೆ ಅಷ್ಟಿದ್ರೂ ಕೂಡ ಅಲ್ಲೇ ಕಲಿಯೋಂಥ ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಏನೂ ಇಲ್ಲ ಫ್ರೀ ಉಚಿತವಾದಂಥ ಶಿಕ್ಷಣಕ್ಕೆ ಉಚಿತ ಐತಿ ವಿದ್ಯಾರ್ಥಿಗಳಿಗೆ ಆದರೂ ಕೂಡ ಹೆಚ್ಚಿನ ಸಂಖ್ಯೆ ಒಳಗೆ ವಿದ್ಯಾರ್ಥಿಗಳು ಇವತ್ತು ನಾವು ನೋಡ್ಬೇಕಂದ್ರೆ ಭಯಂಕರ ಖುಷಿ ಅನಿಸುತ್ತೆ. ಅದೇ ಥರ ಅಲ್ಲಿ ಶಿಕ್ಷಣ ಕೂಡ ಹಾಗೇ ಇದೆ. ಶಾಸಕರ ಒಂದು ಕೆಲಸ ಅದು ಶಾಲಾ ಕಾಲೇಜುಗಳಿಗೆ ಏನು ಬೇಕು
ಸೌಕರ್ಯಗಳು ಏನು ಅನ್ನೋದನ್ನು ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ಒದಗಿಸ್ಯಾರ. ಮುಂದಾದರೂ ಇನ್ನೂ ಹೆಚ್ಚಿನ ಕೆಲಸ ಅವ್ರು ಮಾಡ್ತಾರಂತಂದು ಅವ್ರ ಬಗ್ಗೆ ನಮ್ಗೆ ಭರವಸೆ ಐತಿ. ಈ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ನಮ್ಮ ತಾಲೂಕಿನಾಗ ಎಲ್ಲವೂ ಸರಳವಾಗಿ ಹೋಗ್ತಾ ಇದೆ. ನಮ್ಮ ತಾಲೂಕಿನಲ್ಲಿ ಸಹಕಾರಿ ರಂಗಕ್ಕೆ ಬಂದರೆ ಸಹಕಾರಿ ರಂಗದಲ್ಲಿ ನಮ್ಮ PKPS ಇರ್ಬೋದು, TAPMS ಇರ್ಬೋದು, ಯಾವುದೇ ಅನುದಾನ ನಿಂತಿಲ್ಲ. ಅವರು ಆಲ್ರೆಡಿ ಅನುದಾನ ತರಕತ್ತಾರ. ಎಲ್ಲ ಸಹಕಾರಿ ರಂಗಗಳು ಎಲ್ಲ ಇಂಪ್ರೂವ್ಮೆಂಟ್ ಆಗಿದ್ದಾವೆ ಈಗ. ಅವರು ನಮ್ಮ ಕಾಶ್ಯಪ್ನವ್ರು ಬಂದಿಂದ ಎಲ್ಲ ಚೆನ್ನಾಗಿ ನಡೀತೈತಿ, ಏನು ತೊಂದರೆ ಇಲ್ಲ ಅದ್ರ ಬಗ್ಗೆ. ಗುಳೆ ಹೋಗೋರನ್ನ ತಪ್ಸಕ್ಕ ಏನಾರ ಕೈಗಾರಿಕೆ ತರುವಂಥದ್ದು ಏನಾದರೂ ಗುಳೆ ಹೋಗು ತಪ್ಸೋದಕ್ಕಿಂತ ರೀ NRS ಒಳಗೆ ಕೆಲಸ ಒಂದು. ಸೆಕೆಂಡು, ಈ ಪಂಚ ಯೋಜನೆಯಿಂದ ಎಲ್ಲ ಮಧ್ಯಮ ವರ್ಗದವ್ರು ಅಗದಿ ಆರಾಮಾಗಿದ್ದಾರೆ. ಪಂಚ ಯೋಜನೆ ಎಲ್ಲರಿಗೂ ದೊರಕಾಕತ್ತದ. ಒಟ್ಟ ಒಳ್ಳೆಯ ಏನು ತಾಲೂಕಿನಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳ ಅವರಿಂದ 100ಕ್ಕೆ 100 ಆಗ್ಯಾವು, ಆಗ್ತಾವನೋ ನಮ್ಗೆ 100ಕ್ಕೆ 100 ಭರವಸೆ ಅದಾರ. ಸದ್ಯ ನಾವಿವಾಗ ಹುನಗುಂದ ಮತಕ್ಷೇತ್ರದ ಜಮೀನಿನಲ್ಲಿ ಇದ್ದೀವಿ. ಏನೈತ್ರಿ ಸರ್, ರೈತರ ಏನಿದವ್ರಿ, ಏನು ಒಂದು ಇದನ್ನ ಇಲ್ರಿ ಸರ್. ಏನು ಹೇಳ್ಬೇಕು ಹೇಳ್ಬಿಟ್ರಿ ನಾವು. ಯಾವುದೋ ಒಂದು ರೈತರಿಗೆ ಅನುಕೂಲ ಆಗ್ಬೇಕಿಲ್ರಿ. ಅನುಕೂಲ ಏನೈತಿ ರೈತರಿಗೆ ಹೇಳ್ರಿ. ಇಲ್ಲಿ ಐತಲ್ರಿ ಹೊಲ್ದಾಗ ಏನೈತ್ರಿ ದುಡಿಯತನ ನಾವು ಇದು ಇಲ್ರಿ ಸರ್. ಏನೈತೆ ಅಭಿವೃದ್ಧಿ ಏನು ಬಂದೇ ಇಲ್ರಿ. ಗೆದೇತನ ಅಷ್ಟ ರೀ, ಗೆದ್ದಿಂದ ಏನೂ ಮಾಡಂಗಿಲ್ರಿ ಅವ್ರ ಕೆಲಸ. ಯಾರ ಯಾಕವಲ್ರಿ ಮೆಂಬರ್ ಅವ್ರ ರೀ ಕೆಲಸಗಾರನ ನಾವು ದುಡ್ಕೊಂಡು ತಿನ್ನೋರಿ. ನಾವು ದುಡ್ಕೊಂಡು ತಿನ್ನತನ ಏನಿಲ್ರಿ ನಮಗೆ. ಶಾಸಕರ ಕೈಗಾರ ಯಾರು ಸಿಕ್ಕ್ರೇ ಮಾಡ್ತಾರೆ ಅವ್ರು. ನಾವು ಇಲ್ಲಿ ಬರ್ತೀವಿ ನೋಡ್ರಿ ಕುರ್ಚಿಗೆ ತಗೊಂಡು ಮುಂದೆ. ಇದೇ ಕೆಲಸನ ರೀ ನಮ್ಮದು, ಇದೇ ಕೆಲಸನ ಮಾಡೋದ್ರಿ. ನಾವು ಇದನ್ನ ಮಾಡಿದ್ರೆ ಒಟ್ಟು ತುಂಬೋದ್ರಿ. ರೈತರಿಗೆ ಅವ್ರಿಗೆ ಲಾಭ ಆದ್ರೆ ನಮಗೆ ರೈತರು ಕೊಡ್ತಾರೆ ರೀ. ನಾವು 300 ರೂಪಾಯಿ ಕೂಲಿ ಮಾಡೀವ್ರಿ, ಟ್ಯಾಕ್ಟ್ರಾಗ ಕರ್ಕೊಬರ್ತಾರೆ, ಟ್ಯಾಕ್ಟ್ರಾಗ ಕಳ್ಸಕತ್ತಾರೆ ರೀ. ನಮ್ಗೆ ಏನು ಮಾಡ್ಬೇಕಂತಾರೆ ನಿಮ್ಮ MLA ಇದಕ್ಕೆ ಪರಿಹಾರ? ಏನು ಮಾಡಕ್ಕೆ ಏನು ಸಹಾಯ ಐತ್ರಿ ಅವ್ರಿಗೆ? ಏನು ಮಾಡಕ್ಕೆ ಆಗಾಗಿಲ್ರಿ ಅವ್ರಿಗೆ. ಏನು ಆಗಾಗಿಲ್ರಿ ಅವ್ರು ಕೆಲಸ ಏನು ಮಾಡಂಗಿಲ್ರಿ ಅವರು. ನಮ್ಗೆ ಕುಡಿಯೋ ನೀರಿನ ತೊಂದರೆ ಐತ್ರಿ ಊರಾಗ, ಎಲ್ಲದೂ ತೊಂದ್ರೆನೇ ಐತ್ರಿ ನಮ್ಗೆ. ನಾವಲ್ಲಿ ದುಡಿದ್ರೆ ನಮಗೆ ರೊಕ್ಕ್ರಿ, ಇಲ್ಲಾಂದ್ರೆ ಇಲ್ರಿ. ಇಲ್ಲಾಂದ್ರೆ ಉಪವಾಸ ಮಕ್ಕೊಂಡ್ರೆ ಹಂಗೆ ಐತ್ರಿ ನಮ್ಮ ಬಾಳೆವು. ಹ್ಞೂ ರೀ ಇದಾರೆ ನಮ್ದು ಏನೇನೇ ಏನಿಲ್ಲ ಬಿಡ್ರಿ. ಮತ್ತೆ ನಾವು ದುಡಿತಾನ ನೆಲಿಲ್ರಿ. ಮಕ್ಕಳು ದಿನ 4-5 ಕಿಲೋಮೀಟ್ರ್ ದಾರಿನೇ ಹಿಡಿತಾರ್ರಿ. ಏನೋ ಬಸ್ಸಿಂದ ಏನೋ ಸವಲತ್ತು ಇಲ್ಲ ರೀ. ಯಾವೂರಿಂದ ಬಸ್ ಸವಲತ್ತು? ಇಲ್ಲೇ ರೀ ಉಪ್ನಾಳಿಗೆ ಬರ್ತಾವ್ರಿ, ಶಂಕಲಾಪುರಿಗೆ ಹೋಗ್ತಾವ್ರಿ. ನಮ್ಮ ಊರಿಗಿಲ್ಲ ರೀ, ಕುಡಿಯೋ ನೀರಿಂದ ಒಂದು ಇಲ್ಲ ರೀ. ಯಾವ ಊರಿಗೆ ನೀರಿಲ್ಲ, ಗಾಡಿ ಇಲ್ಲ, ಒಂದು ಏನಿಲ್ಲ. ಸಾಲಿ ಮಕ್ಕಳಾಗ ಸಾಯದ್ರಿ ಆಗ. ಆಟ ಕಲ್ತು ಆಟ ನಮಸ್ಕಾರ ನೋಡ್ರಿ. ಮತ್ತೆ ಕುರ್ಚಿ ಹಿಡ್ಕೊಂಡು ಯಾರು ನಾವು ಬರಲು ಕೆಲ್ಸಕ್ಕೆ ಹೋಗೋದು. ನಮ್ಮ ಬಾಳೆ ಸಣ್ಣ ಮಕ್ಕಳು ಕರ್ಕೊಂಡು ಕೂಲಿ ಬರೀ ಕೂಲಿ ಕೆಲಸನ ಮಾಡ್ಕೊಂಡು ಜೀವನ ನಡೆಸೋದ್ರಿ ನಾವು. ಯಾವ ಏನೇನೋ ಮಾಡಿಲ್ಲ ನೋಡು. ಊರಾಗ ಇಷ್ಟು ಮಂದಿ ನೆಂಬದಾಗ್ಯದ. ನಾ 50 ವರ್ಷ ಆತು ಬಂದು ಏನೇನೋ ಆಗಿದೆ ಗೋನಾಳೆ ಸಹಾಯ. ಯಾಕೆ ಕುಡಿಯೋ ನೀರಿಂದ ಹಂಗೈತಿ. ಸಾಲಿ ಮಕ್ಕಳು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು? ಆ ಗೋನಾಳಿಂದ ಎಲ್ಲಿಗೆ ಬರ್ಬೇಕು? ದರ್ಗತ್ತಲ್ಲೇ ಬರ್ಬೇಕು ಸಾಲಿನ ನಡ್ಕೊಂತ ಇದ್ರ ಹೋಗ್ಬಿಟ್ಟು ಬರ್ತದೆ. ಮತ್ತು ಅವ್ರು ನಮ್ಮ ಹೊಟ್ಟೆ ತಿಪ್ಪಲಕ್ಕೆ ದುಡಿಯೋಕೆ ಹೋಗ್ತದ. ಆ ಮಕ್ಕಳಿಗೆ ಏನಾಯ್ತು? ಮಾನಸ್ವಾಮಿ ಹೊರಗಿನ ಮಠ ಐತಲ್ರಿ, ಆ ಮಠದಿಂದ ಊರು ಐತ್ರಿ. ನಮ್ಮ ಊರಿಗೆ ಅಂಕಾರ ನಮ್ಮ ಊರದ್ದು ಮೆಂಬರ್ನೂ ಮಾಡಿಲ್ಲ, ಯಾ ಕಾಶ್ಯಪ್ಪನೂ ಮಾಡಿಲ್ಲ, 5 ಜನ ಅಂದ್ರೂ ಮಾಡಿಲ್ರಿ. ಯಾರೂ ಮಾಡಿಲ್ಲ ನಮ್ಮ ಊರಿಗೆ. ಇಟ್ಟು ದುಡಿಬೇಕು, ತಿನ್ಬೇಕು ನಾವು. ಒಂದು ಬಡಬಗ್ರಿ ಮಣಿ ಹಾಕಂದ್ರೂ ಹಾಕಿಲ್ಲ, ಏನೇನೇನೇನು ಮಾಡಿಲ್ರಿ. ಕುಡಿಯೋ ನೀರು ಅಂಕಾರ ಇಲ್ಕಲಿ ಬಂದಿಂದ ರೀ ನಾವು. ಸಮಸ್ಯೆ ಎಷ್ಟು ದಿನ ಆಯ್ತು ಅದು ಸ್ಟಾರ್ಟ್ ಆಗಿ ನಿಮಗೆ? ಇದು 6 ವರ್ಷ ಆದ್ರಿ. ನಮ್ಮ ಊರಿಗೆ ಮೊದಲು ಇಲ್ಕಲ್ಲವ್ರು ಬಂದು ತೊಗೊಂಡೋಗಿದ್ರಿ ನೀರು. ಮಳೆ ಬಂದು ಅದ್ರಾಗ ಹೊಕ್ಕೊಂಡು ನೀರು ಎದೆದಕ್ಕೂ ಬರೋದು ಕೆನಿಗಟ್ಟು ನಿಂದಿರ್ತ್ರಿ. ಹಿಂಗತ್ತೆ ಮೊಸರಿಗೆ ಹೆಂಗೆ ಕೆನಿಗಟ್ಟದಂಗತ್ತೆ ಕೆಟ್ಟತ್ರಿ. ಎಲ್ಲರಿಗೆ ಬಂದವ್ರಿಗೆ ಹೇಳ್ತೀವಿ, ಒಬ್ಬರು ಒಂದು ದಾದ ಮಾಡವಲ್ರಿ. ಮತ್ತು ನಮ್ಮ ಪರಿಸ್ಥಿತಿ ಐತೆ, ಮತ್ತು ಇಲ್ಕಲ್ಲಿ ಬಂದು ಕಾಸು ತೊಗೊಂಡು ಹೋಗ್ತೀವ್ರಿ ನೀರು. ಊರಾಗಿದ್ದ ಮೆಂಬರ್ನು ಈಗ 15-20 ವರ್ಷ ಆದ್ರಿ ಆಗಿ, ಅವನು ಏನು ಮಾಡಿಲ್ರಿ. ಕಾಶ್ಯಪ್ಪನವ್ರು ಸಿಗ್ತಾರ ನಿಮ್ಮ ಕೈಗೆ? ಏನಿಲ್ಲ ಸಿಗ್ತಾರ ಯಪ್ಪ. ನಾವಾಗ ಓಟ್ ಹಾಕಂತ ಬಂದಿರ್ತಾರಲ್ಲ ಆವಾಗ ಸಿಕ್ಕಿದ್ದು. ಮತ್ತು ಹೊಳ್ಳಿ ಮುಡ್ದಿಲ್ಲ ನಮ್ಮಲ್ಲಿ. ಈಗ ಮಾಡ್ತೀವಿ ಅನ್ನೋದು ಹೋಗ್ಬಿಡೋದ್ರಿ, ಹ್ಞೂ ಅನ್ನೋದು ಹೋಗೋದ್ರಿ. ಮತ್ತೇನು ಮಾಡಿಲ್ರಿ ಅವರು. ಕುಡಿಯೋ ನೀರಿಂದು ಇಳ್ಕಲ್ಲಿ ಬರ್ತಾನೆ ನೀರು ಇಲ್ರಿ ನಮಗೆ. ಏನೂ ಅನುಕೂಲ ಇಲ್ರಿ. ರೋಡ್ ಇಲ್ರಿ, ಸಾಲಿ ಹುಡ್ರಿಗೆ ಬಸ್ ಇಲ್ರಿ, ನೀರು ಕುಡಿಯೋ ನೀರಿನ ಸಮಸ್ಯೆ ಐತ್ರಿ. ಹುಳ ಬೀಳ್ತಾವ್ರಿ ಅದ್ರಾಗ. ಅವ್ರು ಏನು ಸ್ವಚ್ಛತವಾಗಿ ಇಲ್ರಿ ಒಟ್ಟಾರಿ. ಯಾವುದು ಊರು ಸ್ವಚ್ಛತೆ ಇಲ್ಲ, ರೋಡ್ ಇಲ್ರಿ. ಹುಡುಗರಿಗೆ ಬಸ್ ಅನುಕೂಲ ಇಲ್ರಿ. ಹೇಳಿವ್ರಿ ಆದರೂ ಒಂಥರ ಮಾಡವಲ್ರಿ. ಊರಿಗೆ ಬಂದಾಗ ಈ ಕೆಲಸ ಮಾಡ್ತೀನಿ ಅಂತ ಹೇಳಿರ್ತಾರೆ ಅವ್ರು. ಎಲೆಕ್ಷನ್ ಟೈಮ್ನಾಗ ಮಾಡ್ಯಾರೇನ್ರಿ ಕೆಲಸ? ಯಾವುದು ಮಾಡಿಲ್ರಿ. ಹೇಳಿವ್ರಿ ಮಾಡಿಲ್ರಿ. ಅಂತಾರ್ರಿ, ಮಾಡಿಲ್ರಿ. ಯಾವ ಕೆಲಸನೂ ಮಾಡಿಲ್ರಿ. ಕಾಶ್ಯಪ್ಪನವ್ರು ಏನು ಮಾಡಿಲ್ರಿ. 2 ಗಂಟೆ ಇದ್ದಾರೆ, ಒಂದು ಜಾಗ ಕೊಡ್ತೇವೆ ಅಂದಿದ್ರು, ಏನು ಕೊಟ್ಟಿಲ್ರಿ ಅವರು. ಮಾಡ್ತೇವೆ ಅನ್ನೋದು ಇದಕ್ಕೆ ಹೋಗೋದ್ರಿ. ನಮ್ಮ ಊರು ಗೋನಾಳ ದಾರಿನ ನೋಡಿಲ್ಲ ಅಂದಾರ್ರಿ ಅವರು. ಮತ್ತೇನು ಹೇಳಿದ್ರೆ ಹುಟ್ಟರು ಒಂದ ಮಾತಾಡ್ರಿ, ಒಂದ ಊರವ್ರಿ ನಾವು. ಮನೆ ಇಲ್ಲ ನಿಮಗೆ? ಮನೆ ಕೊಡ್ತೀನಿ ಅಂತ ಹೇಳಿದ್ರನ ಮೊದಲು?
ಹೇಳಿದ್ರಿ ಮತ್ತು ಇದಕ್ಕೆ ಏನು ಓಟ ಟ್ಯಾಕ್ಸ್ ನಮ್ಮಂದ್ರಿ ಎಲೆಕ್ಷನ್ ಟೈಮ್ನಾಗ ಎಲೆಕ್ಷನ್ ಸಾಮ್ನ ಕೊಟ್ಟಿವಿ ಅಂತ ಹೇಳಿದ್ರಿ ಕೊಟ್ಟಿಲ್ರಿ ಮತ್ತು ಊರಿಗೆ ಮಾಡೋಕ್ಕಿಲ್ರಿ ಮತ್ತು ಯಾವ್ದಾರಟ್ಟು ಎಲೆಕ್ಷನ್ ಟೈಮ್ನಾಗ ಬಂದಿದ್ರು ಹೊಳ್ಳಿ ಬಂದು ಮಾತಾಡೋದು ಗೀತಾಡೋದು ಏನು ಮಾಡ್ಯಾರ? ಇಲ್ಲ ರೀ ಅವಾಗ ಬಂದಾರ್ರಿ ಎಲೆಕ್ಷನ್ ಮಾಡೋ ಮುಂದೆ ಅವಾಗ ಬಂದಾರಲ್ರಿ ಕೊಡ್ತೀವಿ ರೀ ಹಾಕ್ರಿ ನಮ್ಗೆ ಅಂತಂದೆಲ್ಲ ಇದು ಮಾಡ್ಯಾರ ಮತ್ತು ಹಾಕಿಲ್ರಿ ಬಂದಿಲ್ಲ. ಈ ಊರು ಬಿಟ್ಟು ಬಂದಾರಿಗೆ ಏನು ಮನೆ ಮಾಡ್ಸ್ಕೊಂಡಾರ ಮನೆ ಮಾಡಿಲ್ರಿ ಓಟ್ ಹಾಕ್ಸ್ಕೊಂಡಾರ ಓಟ್ ಹಾಕಿವಿ ಏನು ಮಾಡೇ ಇಲ್ರಿ ನಮ್ಗೆ. ಈಗ ಕುಡಿಯೋ ನೀರಿಗೆ ಅವನ್ನ ಕುಡಿತೀವಿ ರೀ ನಾವು. ನೀರಿಗೆ ಹುಳ ಬಿದ್ದಾವ ಅದಕ್ಕೇನು ವ್ಯವಸ್ಥೆ ಮಾಡಿಲ್ರಿ ಮಾಡ್ತೀವಿ ಅಂತಾರ ಮಾಡವಲ್ರಿ. ಹಾಂ ರೀ ಈಗ ಮತ್ತು ನಮ್ಗೆ ಹಿಂಗೆ ದುಡಿಯೋದು ಉಣ್ಣೋದು ನೋಡ್ರಿ ಮತ್ತೇನಿಲ್ಲ ರೀ. ಒಟ್ಟಾರೆಯಾಗಿ ಹುನಗುಂದ ಮತಕ್ಷೇತ್ರದಲ್ಲಿ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ ಕಾರ್ಯವೈಖರಿಯನ್ನು ಕೆಲವೊಂದಿಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದರೆ ಕೆಲವೊಂದಿಷ್ಟು ಜನ ಅವರ ಕಾರ್ಯಕ್ಕೆ ಯಾವುದೇ ರೀತಿಯಾದಂಥ ಮಾರ್ಕ್ಸನ್ನು ಕೊಟ್ಟಿಲ್ಲ. ಒಟ್ಟಾರೆ ಹೇಳ್ಬೇಕಂತ ಹೇಳಿದರೆ ಹುನಗುಂದ ಮತಕ್ಷೇತ್ರದಲ್ಲಿ ಕೆಲವೊಂದಿಷ್ಟು ಕಾರ್ಯಗಳು ನಡೆದರೆ ಇನ್ನೊಂದಿಷ್ಟು ಕಾರ್ಯಗಳು ನಡೀತಾನೇ ಇಲ್ಲ ಎಂಬ ವಾದವನ್ನು ಇಲ್ಲಿನ ಮತದಾರರು ಹೇಳ್ತಾ ಇರುವಂಥದ್ದು. ಇದಾಗಿತ್ತು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.